ಗ್ರಾಮೀಣ ಪ್ರದೇಶದಲ್ಲಿ ನಡೆಯುವ ಕ್ರೀಡಾಕೂಟಗಳಲ್ಲಿ ಗ್ರಾಮೀಣ ಪ್ರತಿಭೆಗಳು ಹೆಚ್ಚು ಹೊರಹೊಮ್ಮಬೇಕು ಎಂದು ಮೈಮುಲ್ ಮಾಜಿ ಅಧ್ಯಕ್ಷ ಹಾಗೂ ಕೆಆರ್ಸಿ ಕ್ರಷರ್ ಸ್ಟೋನ್ ಮಾಲೀಕ ಚಲುವರಾಜು ತಿಳಿಸಿದರು. ತಾಲೂಕಿನ ತೂಬಿನಕೆರೆ ಹೆಲಿಪ್ಯಾಡ್ ಆವರಣದಲ್ಲಿ ರಾಗಿಮುದ್ದನಹಳ್ಳಿ ಬಾಯ್ಸ್ ಸಹಯೋಗದಲ್ಲಿ 3 ದಿನಗಳ ಕಾಲ ನಡೆದ ಕ್ರಿಕೆಟ್ ಪಂದ್ಯಾವಳಿಯ ಸಮಾರೋಪ ಸಮಾರಂಭದಲ್ಲಿ ವಿಜೇತ ಮೇಲುಕೋಟೆ ತಂಡಕ್ಕೆ ಆರ್ಪಿಎಲ್ ಸೀಸನ್ 1 ಬಹುಮಾನ ವಿತರಿಸಿ ಅವರು ಮಾತನಾಡಿದರು. ಕ್ರೀಡಾಕೂಟಗಳಲ್ಲಿ ಸೋಲು ಗೆಲುವು ಒಂದೇ ನಾಣ್ಯದ 2 ಮುಖಲಿದ್ದಂತೆ. ಇತ್ತೀಚಿನ ದಿನಗಳಲ್ಲಿ ಸಣ್ಣ ಮಗುವಿನಿಂದ ಹಿಡಿದು ದೊಡ್ಡವರ ತನಕ ಸಮಯವನ್ನು ಮೊಬೈಲ್ ಮೂಲಕ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯರ್ಥ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು. ಎಂಬ ಒಂದು ನಾಣ್ಯದ ಜೊತೆ ಇವತ್ತು ಈ ಪಂದ್ಯವನ್ನ ಮುಗಿಸಿರ್ತಕ್ಕಂತಹ ಎಲ್ಲ ನನ್ನ ಕ್ರಿಕೆಟ್ ಆಟಗಾರರೇ, ಅದರಲ್ಲೂ ವಿಶೇಷವಾಗಿ ರಾಗಿಮುದ್ದನಹಳ್ಳಿ ಗ್ರಾಮದ ಯುವಕರು, ಎಲ್ಲ ವ್ಯಾಪಾರಸ್ಥರು, ಅವರು ಎಷ್ಟೇ ಬ್ಯುಸಿ ಇದ್ರೂ ಕೂಡ ಒಂದು ಒತ್ತಡದ ಸನ್ನಿವೇಶದಲ್ಲೂ ಬಹಳ ಅಚ್ಚುಕಟ್ಟಾಗಿ 3 ದಿನಗಳ ನಿರಂತರವಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಈ ಪಂದ್ಯವನ್ನ ಯಶಸ್ವಿಯಾಗಿ ಮಾಡಿರ್ತಕ್ಕಂಥ ತಮ್ಮೆಲ್ಲ ರಾಗಿಮುದ್ದನಹಳ್ಳಿಯವರಿಗೆ ಅಭಿನಂದನೆಗಳನ್ನ ಹೇಳ್ತಾ, ಈಗ ಜಯವನ್ನ ಸಾಧಿಸಿದಂತಹ ಮೇಲ್ಕೋಟೆ ತಂಡಕ್ಕೂ ಕೂಡ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನ ಹೇಳ್ತಾ, ಮತ್ತೆ ರನ್ನರ್ ಅಪ್ ಆದಂತಹ ಮದ್ದೂರಿನ ಕ್ರೀಡಾಪಟುಗಳಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಹೇಳ್ತಾ, ಸೋಲು ಗೆಲುವು ಅನ್ನತಕ್ಕಂಥದ್ದು ಒಂದು ನಾಣ್ಯದ 2 ಮುಖ ಇದ್ದಂತೆ. ಇವತ್ತು ಸಣ್ಣ ಮಗುವಿನಿಂದ ಹಿಡಿದು ದೊಡ್ಡವ್ರ ತನಕ ಕೂಡ ಇವತ್ತು ತಮ್ಮ ಇಡೀ ಒಂದು ಸಮಯವನ್ನ ಮೊಬೈಲ್ ಮುಖಾಂತರ, ಸಾಮಾಜಿಕ ಜಾಲತಾಣಗಳ ಮುಖಾಂತರ ಸಮಯವನ್ನ ವ್ಯರ್ಥ ಮಾಡ್ತಿರ್ತಕ್ಕಂಥದ್ದು, ಈ ರೀತಿ ಹಳ್ಳಿಗಳಲ್ಲಿ ಈ ಪಂದ್ಯಗಳನ್ನ ಆಯೋಜನೆ ಮಾಡ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಬಹಳ ಅಪರೂಪವಾಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ರಾಗಿಮುದ್ದನಹಳ್ಳಿ ಗ್ರಾಮಸ್ಥರು ಕೂಡ ಎಲ್ಲ ಸೇರಿ ಒಂದು ಒಳ್ಳೆ ಪಂದ್ಯವನ್ನ ಆಯೋಜನೆ ಮಾಡಿದ್ದಾರೆ. ಅವ್ರ ಜೊತೆ ನಮ್ಮ ಕ್ರಷರ್ ಮಾಲೀಕರು ಸಂಘದವರು ಇವತ್ತು ಅವ್ರ ಜೊತೆ ನಿಂತು ಅವ್ರಿಗೆ ಬೆನ್ನೆಲುಬಾಗಿದ್ರು. ಅವ್ರಿಗೂ ಕೂಡ ಅವರ ಪರವಾಗಿ ಅಭಿನಂದನೆಗಳನ್ನ ಹೇಳ್ತಾ, ಇವತ್ತು ಇಂಥ ಗ್ರಾಮೀಣ ಪ್ರತಿಭೆಗಳು ಇಂಥ ಒಂದು ಪಂದ್ಯಗಳಿಂದನೇ ಹೊರಹೊಮ್ಮತಕ್ಕಂಥದ್ದು. ಇವತ್ತು ಎಷ್ಟೇ ಒತ್ತಡದ ಕೆಲಸ ಇದ್ರೂ ಕೂಡ ಆರೋಗ್ಯವನ್ನ ಕಾಪಾಡ್ಕೊಳ್ತಕ್ಕಂಥದ್ದು ನಮ್ಮ ಯುವಕರಲ್ಲಿ ಬಹಳ ಕಡಿಮೆ ಆಗ್ತಾ ಇದೆ. ಮೊದಲೆಲ್ಲ ಹಿಂದೆ ಗದ್ದೆ ಕೆಲಸ ಮಾಡೋರು ಬೆಳಿಗ್ಗೆ ಎದ್ದು ವಾಕ್ ಹೋಗ್ತಾ ಇದ್ರು, ದಿನನಿತ್ಯ ಒಂದಲ್ಲ ಒಂದು ಕೆಲಸಗಳನ್ನ ಮಾಡ್ತಾ ಇದ್ರು. ಆದ್ರೆ ಇತ್ತೀಚಿನ ಜೀವನ ಶೈಲಿ ಬದಲಾಗ್ತಾ ಇದೆ. ಹಾಗಾಗಿ ಯುವಕರು ಕೂಡ ಹೆಚ್ಚು ತಮ್ಮ ಆರೋಗ್ಯದ ಕಡೆ ಗಮನವನ್ನ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳಿಗೆ ವಂದಿಸ್ತಾ, ಮತ್ತು ಕ್ರಿಕೆಟ್ ಅನ್ನುವಂತಕ್ಕಂಥದ್ದು ಕೇವಲ 11 ಜನ ಆಟ ಆಡ್ತಕ್ಕಂಥದ್ದಲ್ಲ. ಈ ಕ್ರಿಕೆಟ್ ಒಂದು ಶಿಸ್ತು ಮತ್ತು ಒಗ್ಗಟ್ಟು, ತಮ್ಮಲ್ಲಿರ್ತಕ್ಕಂಥ ಸೋಲನ್ನ ಸ್ವೀಕರಿಸತಕ್ಕಂತಹ ಒಂದು ಗುಣವನ್ನ ಬೆಳೆಸ್ತಕ್ಕಂಥದ್ದು ಈ ಕ್ರಿಕೆಟ್. ತೂಮಿನಕೆರೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ವೈಬಿ ಅಶೋಕ್ ಗೌಡ ಪಟೇಲ್ ಮಾತನಾಡಿ, ಕ್ರೀಡಾ ಮನೋಭಾವದಿಂದ ಸೌಹಾರ್ದಯುತವಾಗಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಯಶಸ್ವಿಗೊಳಿಸಿರುವ ಆಟಗಾರರಿಗೆ ಅಭಿನಂದನೆ ಸಲ್ಲಿಸಿದರು. ಗ್ರಾಮೀಣ ಪ್ರದೇಶದಲ್ಲಿ ನಡೆಯುವ ಕ್ರಿಕೆಟ್ ಹಾಗೂ ಕಬಡ್ಡಿ ಪಂದ್ಯಾವಳಿಗಳಲ್ಲಿ ಗ್ರಾಮೀಣ ಪ್ರತಿಭೆಗಳು ಹೊರಬರಬೇಕು. ಮುಂದಿನ ದಿನಗಳಲ್ಲೂ ಈ ರೀತಿಯ ಪಂದ್ಯಾವಳಿಗಳಿಗೆ ಉತ್ತೇಜನ ನೀಡುತ್ತೇನೆ ಎಂದು ಭರವಸೆ ನೀಡಿದರು. ಮಾಡೋದ್ರಿಂದ ನಾವು ಪ್ರತಿ ವರ್ಷ ಅಲ್ಲ, ಕ್ರಿಕೆಟ್ ಮತ್ತೆ ಕಬಡ್ಡಿ ನಮ್ಮ ಹಳ್ಳಿಯ ಪ್ರತಿಭೆಗಳನ್ನ ಹೊರತರಕ್ಕೆ ನಮ್ಮ ಕ್ಲಸ್ಟರ್ ಮಾಲೀಕರು ಮತ್ತೆ ನಮ್ಮ ಶಿವರಾಜರು, ಯಾಕೆಂತಂದ್ರೆ ಅವ್ರ ಬಗ್ಗೆ ನಿಮ್ಗೆ ನಮ್ಮ ವ್ಯಾಪ್ತಿನಲ್ಲಿ ಕ್ಲಸ್ಟರ್ ಮಲಗಿದಿರಿ, ಕ್ಲಸ್ಟರ್ ಸ್ಥಾಪನೆ ಮಾಡಿದಿರಿ ಅಂತ ಇದು ಮಾಡ್ಕೊಂಡ್ರಿ. ಪ್ರತಿ ನಮ್ಮ ಮೈಸೂರಿನಲ್ಲಿ ಟಿ ನರಸೀಪುರ ಭಾಗದಲ್ಲಿ ಶಿವರಾಜು ಅಂತಂದ್ರೆ ಬಹಳ ಯಾವುದೇ ಸಮಾಜ ಕಾರ್ಯಗಳಿಗೆ ಬಹಳ ಅನನ್ಯವಾಗಿ ಬಹಳ ತೊಡಗಿರ್ತಾರೆ. ಅದೇ ರೀತಿ ನಾನು ಪ್ರತಿ ವರ್ಷ ಈ ಫೀಲ್ಡ್ನ ಇವಾಗ 5 ಎಕರೆನಲ್ಲಿ ಇದು ಮಾಡಿದ್ವಿ. ಫೀಲ್ಡ್ನ ನೆಕ್ಸ್ಟ್ ಇನ್ನೊಂದು 17 ಎಕರೆಯಲ್ಲಿ, ಅದಕ್ಕಾಗಿ ಇನ್ನು 4 ರಿಂದ 5 ವರ್ಷ ನಾನು ಪ್ರತಿ ವರ್ಷ ಕಬಡ್ಡಿಗೆ ಮತ್ತೆ ಕ್ರಿಕೆಟ್ಗೆ ಮೀಸಲಾಗಿರ್ತೀನಿ ಅಂತ ಹೇಳ್ತಾ, ಯುವಕರು ಮತ್ತೆ ಆಗುವಂತ ನಮ್ಮ ಕೈಲಾಗುವಂತ ನಮ್ಮ ಕ್ಲಸ್ಟರ್ ಮಾಲೀಕರು ಮತ್ತೆ ಸಮಾಜಕ್ಕೆ ಕಾಣಿಕೆ ಅಂತ ಕೊಡುವಂತವನ್ನ ನಾವು ಏನೇ ಶಾರ್ಟೇಜ್ ಆದ್ರೂ ಅದಕ್ಕೆ ಉತ್ತೇಜನ ಕೊಡ್ತೀನಿ ಅಂತ ಹೇಳಿ. ಈ ಸಂದರ್ಭದಲ್ಲಿ ಕ್ರಷರ್ ಮಾಲೀಕರಾದ ಕುಮಾರ್, ಚಂದ್ರಮೌಳಿ, ಅರವಿಂದ, ಸುನೀಲ್, ಮುಖಂಡರಾದ ಪುರುಷೋತ್ತಮ್, ರಮೇಶ್, ಶ್ರೀಧರ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದರು.